ನಿಮ್ಮಲ್ಲಿ ಒಲೆ ಇದ್ರೆ ಅಷ್ಟು ಚೆನ್ನಾಗಿ ಆಯ್ತಾಯ್ತು. ಬನ್ನಿ ನೀವು ಬನ್ನಿ ಒಂದು. ಒಳ್ಳೆದಾಗಿದೆ. 5 ಸ್ಟಾರ್. 5 ಸ್ಟಾರ್ ಹೇಗಾಗಿದೆ ಸಾರು? ಸೂಪರ್ ಆಗುಂಟು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ಮಾವಿನ ಹಣ್ಣಿನ ಗೊಜ್ಜಿ ಮಾವಿನ ಮರದ ಅಡಿಯಲ್ಲಿ ಮಾಡೋದು ಹೇಗೆ ಅಂತ ನೋಡುವ. ಕಾಟು ಮಾವಿನ ಹಣ್ಣಿನ ಗೊಜ್ಜಿ ಊಟಕ್ಕಿದ್ರೆ ಮತ್ತೆ ಎಂತ ಬೇಡ. ಬನ್ನಿ ಈ ಕಾಟು ಮಾವಿನ ಹಣ್ಣಿನ ಗೊಜ್ಜಿಯನ್ನು ಮಾಡೋದು ಹೇಗೆ ಅಂತ ನೋಡುವ. ಮಾವಿನ ಮರದ ಅಡಿಯಲ್ಲಿ ಫ್ರೆಶ್ ಮಾವಿನ ಹಣ್ಣು ಬೀಳ್ತಾ ಇದೆ. ಮಾವಿನ ಹಣ್ಣಿನ ಖಾರ ಗೊಜ್ಜು ಮಾಡಬೇಕು. ಮಾವಿನ ಹಣ್ಣೆಲ್ಲ ಹೆಕ್ಕಿ ಕಲೆಕ್ಟ್ ಮಾಡುವ. ಒಂದು 10 ಮಾವಿನ ಹಣ್ಣು ಇದ್ದರೆ ಗೊಜ್ಜು ಸೂಪರ್ ಆಗ್ತದೆ. ಗೊಜ್ಜು ಸಾರು ಎರಡು ಒಟ್ಟಿಗೆ ಆಗ್ತದೆ. ಆ ಥರ ಒಂದು ಬ್ಲೆಂಡಾಗಿ ಬರುವಂತಹ ಒಂದು ಖಾರ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಒಂದು ಗೊಜ್ಜು ಮಾಡುವ. ಚಂದ ತೊಳಿಬೇಕು ಫಸ್ಟು. ಈ ಸಿಪ್ಪೆಯನ್ನು ಕೂಡ ನಾವು ರಸ ತೆಗಿಲಿಕ್ಕೆ ಯೂಸ್ ಮಾಡ್ತೇವೆ. ಸೊ ಸರಿ ತೊಳಿಬೇಕು ಮಾವಿನ ಹಣ್ಣನ್ನು. ಕಾಟು ಮಾವಿನ ಹಣ್ಣಿನ ಗೊಜ್ಜಿ ಅಂದರೆ ಎಲ್ರಿಗೆ ಸಹ ಇಷ್ಟ. 2 ಸೌಟು ಊಟ ಮಾಡೋರು 4 ಸೌಟು ಊಟ ಮಾಡ್ತಾರಂತೆ. ಸೊ ಮೊದಲಿನ ಕಾಲದಲ್ಲಿ ಹೇಳ್ತಾರೆ, ಮಾವಿನ ಹಣ್ಣು ಮತ್ತು ಹಲಸಿನಕಾಯಿ ಎರಡಿದ್ದರೆ ಅಕ್ಕಿ ಜಾಸ್ತಿ ಮುಗಿಯುವುದಂತೆ ಆ ಟೈಮಲ್ಲಿ. ಫಸ್ಟ್ ಈ ತೊಟ್ಟು ತೆಗಿಬೇಕು, ಯಾಕಂದರೆ ಅದರಲ್ಲಿ ಸೊನೆ ಇರ್ತದೆ. ಮತ್ತು ಕ್ಲೀನಾಗಿ ನೋಡಬೇಕು, ಹುಳ ಇರ್ತದೆ. ಮಳೆ ಬಂದ ಮೇಲೆ ಹುಳ ಜಾಸ್ತಿ, ಈಗಷ್ಟು ಹುಳ ಇರುವುದಿಲ್ಲ. ಮತ್ತು ನಮ್ಮ ಮನೆಯಲ್ಲಿರೋ ಮಾವಿನ ಮರದದ್ದು ಹುಳಿ ಉಂಟು ಸ್ವಲ್ಪ. ಸೊ ಹುಳ ಕಡಿಮೆ. ಯಾವುದು ತುಂಬ ಸಿಹಿ ಇರ್ತದೆ ಅದರಲ್ಲಿ ಹುಳ ಜಾಸ್ತಿ. ಸೊ ನೋಡಿಕೊಂಡು ಕ್ಲೀನಾಗಿರೋ ಮಾವಿನ ಹಣ್ಣನ್ನು ಹಾಕಬೇಕು. ಇದು ಚೆನ್ನಾಗಿದೆ. ಸಿಪ್ಪೆಯನ್ನು ಬಿಸಾಡೋದು ಬೇಡ, ಅದರಲ್ಲಿ ರಸ ಉಂಟು, ನಮಗೆ ಆ ರಸ ಕೂಡ ಬೇಕು. ಮಾವಿನ ಹಣ್ಣಿನ ಸಿಪ್ಪೆಯಿಂದ ರಸವನ್ನು ಈ ಥರ ಕಿವುಚಿ ತೆಗಿಬೇಕು. ಮತ್ತು ಸಿಪ್ಪೆ ಹಾಕಲಿಕ್ಕಿಲ್ಲ, ಇದರೊಳ್ಳೆ ರಸ ಇರ್ತದೆ. ಅದು ಹಾಕಿದರೆ ಮಂದ ಬರ್ತದೆ. ನೋಡಿದರೆ ರಸ ಉಂಟು ನೋಡಿ, ಅದನ್ನು ಈ ಥರ ಕಿವುಚಿ ತೆಗಿಬೇಕು. ಈ ಗೊಜ್ಜಿದ್ರೆ ಊಟಕ್ಕೆ ಬೇರೆ ಎಂತ ಬೇಡ. ಗೊಜ್ಜಿ ಹೇಳ್ತಾರೆ, ಕೆಲವರು ಸಾರು ಹೇಳ್ತಾರೆ. ಇದು ಸ್ವಲ್ಪ ಮಂದ ಬರ್ತದೆ ಸಾರು, ಆಲ್ಮೋಸ್ಟ್ ಒಂದು ಗೊಜ್ಜಿ ಹಾಗೆ. ಸೊ ನಾವು ಅದನ್ನು ಗೊಜ್ಜಿ ಅಂತ ಹೇಳೋದು. ಇನ್ನು ಇದನ್ನು ಬೇಯಿಸುವ. ಮಾವಿನ ಹಣ್ಣು ಮುಳುಗುವಷ್ಟು ನೀರು ಹಾಕಬೇಕು. ಮತ್ತು ಅದು ಆರಿ ಮಂದಾಗ್ತದೆ. ಸರಿ ಬೇಯಬೇಕದು. ಈಗ ಸ್ವಲ್ಪ ಬೆಂಕಿ ಮುಂದೆ ಹಾಕ್ಬೋದು, ಇನ್ನದು ನಂದುದಿಲ್ಲ. ಮರದ ಅಡಿಯಲ್ಲಿ ಅಡಿಗೆ ಮಾಡೋ ಕಾರಣ ಸೌದಿಯಲ್ಲೇ ಸಿಗ್ತದೆ. ಸಣ್ಣ ಸಣ್ಣ ಕೋಲು ಸೌದಿ ಈ ಥರ ತುಂಬ ಹಾಕಿದರೆ ಒಳ್ಳೆ ಹೆಲ್ಪ್ಫುಲ್ ಆಗ್ತದೆ. ಅದು ಬೆಂಕಿ ನಂದುದಿಲ್ಲ, ಅದಕ್ಕೆ ಬೇಗ ಬೆಂಕಿ ಕೂಡ ಹತ್ತುತ್ತದೆ. 3 ಪೀಸ್ ಬೆಲ್ಲ ಹಾಕಿದ್ದೇನೆ. ಹುಳಿ ಉಂಟಿದ್ದು ಸ್ವಲ್ಪ ಅದಕ್ಕೆ. ಮತ್ತು ಒಂದು 1.5 ಸ್ಪೂನು ಮೆಣಸಿನ ಹುಡಿ, ಸ್ವಲ್ಪ ಅರಸಿನ, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಸತಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಎಂಥ ಕಲರ್. ಇದೊಂದು 1/4 ಗಂಟೆ ಮಿನಿಮಮ್ ಕುದಿಬೇಕು ಹೀಗೆ. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಅಡ್ವಾಂಟೇಜ್ ಅಂದರೆ ಒಂದು ಸರ್ತಿ ಬಿಸಿ ಆದಮೇಲೆ ಅದು ಕುದೀತಾ ಇರ್ತದೆ.
ಸಣ್ಣ ಸಣ್ಣ ಸೌದಿ ಸಾಕಾಗ್ತದೆ. ಇನ್ನೊಂದು 2 ಹಸಿಮೆಣಸು ಹಾಕುವ, ಅದು ಒಳ್ಳೆ ಪರಿಮಳ ಕೊಡ್ತದೆ. ನೋಡಿ ಗೊಜ್ಜಿ ರೆಡಿಯಾಗಿದೆ, ಒಳ್ಳೆ ಕಲರ್ ಬಂದಿದೆ, ಕನ್ಸಿಸ್ಟೆನ್ಸಿ ನೋಡಿ. ಹಾಗೆ ನೋಡಿ ಮಾವಿನ ಗೊರಟಿನ ಒಂದು ಚೇಂಜ್ ಆಗ್ತದೆ, ಅದರ ಟೆಕ್ಸ್ಚರೇ ಚೇಂಜ್ ಆಗ್ತದೆ. ಈ ಥರ ಕುದಿದ್ರೆ ಅದು ಸೂಪರಾಗಿ ಬರ್ತದೆ. ಇನ್ನೊಂದು ಒಗ್ಗರಣೆ ಕೊಡುವ ಘಮ್ಮಾಗಿ. ಒಗ್ಗರಣೆ ಮಾಡಲಿಕ್ಕೆ ಒಂದು 10 ಬೆಳ್ಳುಳ್ಳಿಯನ್ನು ಸುಲಿದಿದ್ದೇನೆ. ಎಣ್ಣೆ ಕೂಡ ಸರಿ ಬೇಕು, ತೆಂಗಿನ ಎಣ್ಣೆ. ಬೆಳ್ಳುಳ್ಳಿ ಸ್ವಲ್ಪ ಕಾಯಬೇಕು, ಮತ್ತು ನಾವು ಸಾಸಿವೆ ಎಲ್ಲ ಹಾಕೋದು. ಈ ಥರ ಬೆಂಕಿ ಆರಿದ ಮೇಲೆ ಸಣ್ಣ ಉರಿಯಲ್ಲಿ ಅದು ಕೊದಿತಾ ಇದ್ದರೆ ಈ ಸಾರು, ಗೊಜ್ಜಿ, ಸಾಂಬಾರು ಅಂಥದ್ದೆಲ್ಲ ಟೇಸ್ಟ್ ಜಾಸ್ತಿ. ಅದು ಮಣ್ಣಿನ ಮಡಕೆಯಲ್ಲಿ ಆದರೆ ಒಂದೇ ಹೀಟಲ್ಲಿ ಅದು ಕುದಿತಾ ಇರ್ತದೆ. ಇನ್ನು ಸಾಸಿವೆ ಮತ್ತು ಕೆಂಪು ಮೆಣಸು ಹಾಕಿ ಅದು ಚಂದ ಫ್ರೈ ಆಗಲಿ. ಒಗ್ಗರಣೆ ಆಯಿತು. ಒಗ್ಗರಣೆ ಹಾಕಿದ ಮೇಲೆ ಒಂದು 5 ನಿಮಿಷ ಅದು ಕುದಿಬೇಕು, ಆ ಒಗ್ಗರಣೆ ಕೂಡ. ಆಗ ಗೊಜ್ಜಿ ಟೇಸ್ಟ್ ಆಗ್ತದೆ. ಸೊ ಗೊಜ್ಜಿ ರೆಡಿ ಆಯಿತು. ನಾನು ತೆಗೆಯುವ ಇನ್ನು. ನಾನು ಗೊಜ್ಜಿ ಟೇಸ್ಟ್ ಮಾಡಲಿಕ್ಕೆ ಹಾಕಿ ಕೊಡ್ತೇನೆ, ನೀವು ನನಗೆ ಟೇಸ್ಟ್ ಮಾಡಿ ಹೇಳಬೇಕಾಯ್ತಾ? ಆಯ್ತು. ಆಯ್ತು. ಗೊರಟು ತಿನ್ನೋದು ಯಾರು? ಮಾವಿನಣ್ಣು ಗೊಜ್ಜಿ ಬಿಸಿ ಬಿಸಿ ಪರಿಮಳ ಬರ್ತಾ ಉಂಟು. ಒಳ್ಳೆ ಸಿಹಿ, ಖಾರ, ಅಮೇಝಿಂಗ್. ಬನ್ನಿ ಮಕ್ಕಳೇ, ತಿನ್ನೋ, ಬನ್ನಿ ಬನ್ನಿ. ಸರಿ ಜಗಿದು ತಿನ್ಬೇಕಾಯ್ತಾ? ಸ್ವಲ್ಪ ಸೂಪರ್. ಹೌದಾ? ಬನ್ನಿ, ನೀವು ಬನ್ನಿ. ಒಂದು ಒಳ್ಳೆದಾಗಿದೆ. 5 ಸ್ಟಾರ್. 5 ಸ್ಟಾರ್ ಹೇಗಾಗಿದೆ ಸಾರು? ಸೂಪರ್ ಉಂಟು. ಹ್ಞೂ. ಇದು ಯಾರು ಮಾಡಿದ್ದು? ಯಾರು ಮಾಡಿದ್ದು ನೀವು ಹೇಳಬೇಕು. ಯಾರು ಮಾಡಿದ್ದು? ಚಿಕ್ಕಿ, ಹಾಂ, ಚಿಕ್ಕಮ್ಮ. ನೀವು ಈ ತರ ಒಂದು ಸಾರು ಮಾಡಿ, ನಂಗೆ ನಿಮ್ಮಲ್ಲಿ ಒಲೆ ಇದ್ರೆ ಅಷ್ಟು ಚೆನ್ನಾಗಿದೆ. ಆಯ್ತಾಯ್ತು. ಇವರಿಗೊಂದು ನನ್ನ ಮಗನಿಗೆ ಇನ್ನೊಂದು ತೊತ್ತು ಬೇಕಂತೆ. ನಂಗೊಂದು. ಹಾಂ, ಸ್ವಲ್ಪ ಎದ್ದು ಬನ್ನಿ ಈ ಕಡೆ. ಅದರ ಪುರುಂಚಿ ಕೊಡಿ. ಒಂದು ಬೆಳ್ಳುಳ್ಳಿ ಹಾಕಿ ಅವರಿಗೆ, ಒಳ್ಳೆದಾಗ್ತದೆ. ಹಾಕಿ ಕೊಟ್ಟಿದ್ದೆ. ಇಲ್ಲಿ ಸೈಡಲ್ಲಿ ಉಂಟು ನೋಡಿ. ಆ ಗೊರಟು ಗೊರಟು ಆಯ್ತಾ? ಗೊರಟು ನನಗೂನು ಆ ಬೇಕು. ಬಿಸಿ ಬಿಸಿ. ನಂಗೂ ಬೇಕು ನಿನ್ನಂತದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಹಾಗೆ ಕೊಡಿ. ಅದು ಸ್ವಲ್ಪ ಬೇಕು. ಸ್ವಲ್ಪ ಚಿಕ್ಕಮ್ಮಗೆ ಕೊಡಿ. ಚಿಕ್ಕಮ್ಮನಿಗೆ ಕೊಡ್ಬೇಕಾ? ಮಾಡಿದ್ದಕ್ಕೆ ಅವರೇ ತಗೊಳ್ತೇನೆ. ಬಿಸಿ ಉಂಟು, ಇದು ಬಿಸಿ ಉಂಟು. ನೋಡಿದ್ರಲ್ವಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಲ್ಲಿ ಮಕ್ಕಳಂತ ಗಮ್ಮತ್ತು ಮಾಡ್ತಾ ಇದ್ದಾರೆ. ಮಾವಿನಣ್ಣು ಸಾರಲ್ವಾ, ಮಾವಿನ ಮರ. ನೀವು ಈ ಥರ ಒಂದು ಚಾನ್ಸ್ ಇದ್ದರೆ ರಜೆಯಲ್ಲಿ ಈ ಥರ ಒಂದು ಒಲೆ ಎಲ್ಲ ಹಾಕಿ ಮಾಡಿ, ಅವರಿಗೂ ಖುಷಿ ಆಗ್ತದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಈ ಥರ ಕಂಟೆಂಟ್ ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ, ಸಾಧ್ಯ ಆದಷ್ಟು ಟ್ರೈ ಮಾಡಿ ಮಾಡ್ತೇವೆ.